ಹಾಸನ ಜಿಲ್ಲಾ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಗಲಾಟೆ ನಡೆದು ಹೋಗಿದೆ. ಮಾರ್ಚ್ 30ಕ್ಕೆ ಸಿಎಂ ಆಗಮಿಸುತ್ತಾರೆ. ಆ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗಿತ್ತು. ಸಚಿವ ಕೆಎನ್ ರಾಜಣ್ಣ ಭಾಷಣಕ್ಕೆ ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಅಡ್ಡಿಪಡಿಸಿದ್ದಾರೆ. ಪೂರ್ವಭಾವಿ ಸಭೆಯಲ್ಲಿ ಸಚಿವರ ಭಾಷಣಕ್ಕೆ ಕಾರ್ಯಕರ್ತರೇ ಅಡ್ಡಿಪಡಿಸಿದರು. ಶ್ರೀಧರ್ ಗೌಡ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಅವರ ಭಾಷಣಕ್ಕೆ ಮುಂದಿನ ಬಾರಿ 30,000 ಲೀಡ್ ಕೊಡಿಸ್ತೀನಿ ಅಂತ ಹೇಳಿದ್ದಕ್ಕೆ ಸಿಟ್ಟು ಹೊರಹಾಕಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಹೇಳಿಕೆಗೆ ಶ್ರೀಧರ್ ಗೌಡ ಬೆಂಬಲಿಗರು ಕಿಡಿಕಾರಿದ್ದಾರೆ. ನಾನು 30,000 ಕೊಡ್ತೇನೆ. 30,000 ಕೊಟ್ಟರೆ ಮುಂದೆ ಜಾಗಕ್ಕೆ ಯಾಕಪ್ಪ ಹೋದೆ ನೀನು? ಎಲ್ಲೋದ್ರು ಇವರು ಶ್ರೀಧರ್ ಗೌಡ್ರು. ಮೂರನೇ ಜಾಗಕ್ಕೆ ಯಾಕೆ ಹೋದೆ? 30,000 ಇಟ್ಕೊಡೋರು ನೀನು. ನಾನು 30,000 ಕೊಡ್ತೇನೆ. 30,000 ಕೊಟ್ಟರೆ ಮುಂದೆ ಜಾಗಕ್ಕೆ ಯಾಕಪ್ಪ ಹೋದೆ ನೀನು? ಎಲ್ಲೋದ್ರು ಇವರು ಶ್ರೀಧರ್ ಗೌಡ್ರು. ಮೂರನೇ ಜಾಗಕ್ಕೆ ಯಾಕೆ ಹೋದೆ? 30,000 ಇಟ್ಕೊಡೋರು ನೀನು. ಶ್ರೀಧರ್ ಗೌಡ್ರೆ, ಈಗ ನಾನು ಮಾತಾಡ್ತಾ ಇದ್ದೀನಿ, ನಿಮ್ಮನ್ನೆಲ್ಲರೂ ಸುಮ್ಮನೆ ಕೇಳಿ. ನಾನು ಇವಾಗ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಸುಮ್ಮನೆ ಇರಬೇಕು. ಸುಮ್ಮನೆ ಇರಬೇಕು. ಯಾರು ಮಾತಾಡ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗಿದ್ದೇನು ಅಂದ್ರೆ ವ್ಯಂಗ್ಯ ಮಾಡೋ ಹಾಗೇನಾದ್ರು ಹೇಳಿದ್ರ ಸಚಿವ ಕೆಎನ್ ರಾಜಣ್ಣ ಅಂತ? ವಿಜಯ್, ಏನು ಮಾರ್ಚ್ 30ರಂದು ಹಾಸನ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಅವರ ಆಗಮನ ಹಿನ್ನೆಲೆ ಕಾಂಗ್ರೆಸ್ ಕಚೇರಿಯಲ್ಲಿ ಏನು ಹಾಸನ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಇದೆ, ಅಲ್ಲಿ ಎಲ್ಲ ಮುಖಂಡರ ಸಭೆ ಕರೆದಿದ್ರು. ಈ ಸಭೆಯಲ್ಲಿ ಹಾಸನದ ಉಸ್ತುವಾರಿ ಸಚಿವರಾದಂತ ಕೆಎನ್ ರಾಜಣ್ಣ, ಗೃಹ ನಿರ್ಮಾಣ ಮಂಡಳಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡ, ಮಾಜಿ MLC ಗೋಪಾಲ್ ಸ್ವಾಮಿ ಸೇರಿದಂತೆ ಸಂಸದ ಚಂದ್ರಶೇಖರ್ ಕೂಡ ಭಾಗವಹಿಸಿದ್ರು. ಎಲ್ಲರ ಅಭಿಪ್ರಾಯವನ್ನು ಸಹ ಪಡಿತಾ ಇದ್ರು. ಅಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಅಲ್ಲಿ ಮನೆ ಒಂದು 3 ಬಾಗಿಲು ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಜನ ತಾವೇ ಲೀಡ್ರು ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇರ್ತಾರೆ. ಮತ್ತೆ ಸಾಕಷ್ಟು ಬೆಂಬಲಿಗರು ಕೂಡ ಆ ಲೀಡರ್ಗಳು ಹಿಂದೆ ಸುತ್ತಾ ಇರ್ತಾರೆ. ತಮ್ಮ ಏನು ಮುಖಂಡರಿಗೆ ಜೈಕಾರ ಆಗ್ತಾ ಇರ್ತಾರೆ. ಇದು ಮುಂದುವರೆದ ಭಾಗ ಹಾಸನ ಏನು ಮೀಟಿಂಗ್ ನಡೀತಾ ಇರುತ್ತೆ. ಮೀಟಿಂಗ್ಗೆ ಈ ಹಿಂದೆ ಅರ್ಕಲ್ಗೂಡಲ್ಲಿ ಪರಾಜಿತ ಅಭ್ಯರ್ಥಿ ಶ್ರೀಧರ್ ಗೌಡ ಆಗಮಿಸ್ತಾರೆ. ಅವರಿಂದ ಸುಮಾರು 20 ರಿಂದ 35 ಜನ ಬೆಂಬಲಿಗರು ಬರ್ತಾರೆ. ಶ್ರೀಧರ್ ಗೌಡನ್ ಜೈಕಾರ ಹಾಕೊಂಡು ಬರ್ತಾರೆ. ತದನಂತರ ಅವರಿಗೂ ಭಾಷಣದಲ್ಲಿ ಮಾತಾಡಕ್ಕೆ ಅವಕಾಶ ಕೊಡ್ತಾರೆ. ಆಗ ನಾನು ಈ ಬಾರಿ ಏನು ಸಂಸದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿರುವಂತಹ ಶ್ರೇಯಸ್ ಪಟೇಲ್ ಅವರಿಗೆ ಅರ್ಕಲ್ಗೂಡಿಂದ ನಾನು 30,000 ಲೀಡ್ ಕೊಡ್ತೀನಿ ಅಂತಾನೆ ಹೇಳ್ತಾರೆ. ತದನಂತರ ಆತ ಕುರ್ಚಿಯಲ್ಲಿ ಕೂರ್ತಾರೆ ಶ್ರೀಧರ್ ಗೌಡ. ಅದಾದ ನಂತರ ಹಾಸನದ ಉಸ್ತುವಾರಿ ಸಚಿವ ಏನು ಕೆಎನ್ ರಾಜಣ್ಣ ಮೈಕ್ ತಗೊಂತಾರೆ. ತದನಂತರ ಅವ್ರು ಮಾತಾಡ್ತಾರೆ. ಇಲ್ಲಿ ಮಾತಾಡ್ದಲ್ಲ ಶ್ರೀಧರ್ ಗೌಡ, ಎಲ್ಲಿದೆಯಪ್ಪ ಶ್ರೀಧರ್ ಗೌಡ? ಹಿಂದೆ ನೀನು ಅಂದ್ರೆ ಮುಂಬರುವ ಚುನಾವಣೆಯಲ್ಲಿ 30,000 ಲೀಡ್ ಕೊಡ್ತೀನಿ ಅಂತ ಹೇಳಿದ್ವಿ. ಹಿಂದೆ ನೀವು ಚುನಾವಣೆ ನಡೀತದ ವಿಧಾನಸಭಾ ಚುನಾವಣೆಯಲ್ಲಿ 3rd ಪ್ಲೇಸ್ಗೆ ಹೋಗಿದ್ವಿ. ಅಂದ್ರೆ ಮೊದಲ ಸ್ಥಾನದಲ್ಲಿ ಅಲ್ಲಿ ಎ ಮಂಜು ಅವ್ರು ಗೆದ್ದಿರ್ತಾರೆ. ತದನಂತರ 2ನೇ ಸ್ಥಾನದಲ್ಲಿ ಏನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದಂತ ಕೃಷ್ಣೇಗೌಡರು 2ನೇ ಸ್ಥಾನ ಪಡೆದಿರ್ತಾರೆ. ಇವು ಶ್ರೀಧರ್ ಗೌಡ 3ನೇ ಸ್ಥಾನ ಅಂತ ಒಂದ್ ರೀತಿ ವ್ಯಂಗ್ಯವಾಗಿ ಮಾತಾಡ್ತಾರೆ. ತದನಂತರ ಅಲ್ಲಿ ಏನಾಯ್ತು ಅಂದ್ರೆ ಒಂದ್ ರೀತಿ ಗೊಂದಲದ ಗೂಡಾಯ್ತು. ಶ್ರೀಧರ್ ಗೌಡ ಪರ ಇದ್ದಂತ ಸಾಕಷ್ಟು ಬೆಂಬಲಿಗರು ಕೆಎನ್ ರಾಜಣ್ಣ ಅವ್ರು ಏನ್ ಮಾತಾಡ್ತಾರೆ ಅದಕ್ಕೆ ಅಡ್ಡಿಪಡಿಸ್ತಾರೆ. ತಮ್ಮ ಆಕ್ರೋಶನ ಹೊರ ಹಾಕ್ತಾರೆ. ಒಂದ್ ರೀತಿ ಕೈ ಮಿಲಾಯಿಸುವಂತಾನು ಕೂಡ ತಲುಪಿರುತ್ತೆ ವಿಜಯ್. ತದನಂತರ ಅಲ್ಲಿ ನಡೆದಿದಂತ ಮುಖಂಡರು ಮತ್ತೆ ಹಾಸನ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರನ್ನ ಸಮಾಧಾನ ಪಡಿಸಬೇಕಾಗತ್ತೆ. ಒಂದ್ ರೀತಿ ಅರಸಾಹಸ ಆಗತ್ತೆ. ಒಂದ್ ರೀತಿ ಗೊಂದಲ ಗೂಡಾಗಿರುತ್ತೆ ಸಭೆ ವಿಜಯ್. ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.